ಇಲ್ಲ, ಅದು ಬಹಳನೇ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು. ಅದೇ ಹೇಳ್ದಲ್ಲ, ಅದೇನೆಲ್ಲ ಡೆಸ್ಟಿನಿ ಫೇಟ್ ಬರೆದ್ಬಿಟ್ಟಿದೆ ಅದು ಹಿಂಗೆ ಅಂತ ಅಂದ್ಬಿಟ್ಟು ಅಂತ. ಬಟ್ ಅವ್ರು ಎಲ್ಲಿದ್ದರೂ ಅವ್ರ ವಿಷಯಕ್ಕೆ ನಮ್ಮ ಜೊತೆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ, ಪ್ರೀತಿ ಅವ್ರ ಮೇಲಿದೆ. ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ, ಗೌರವ ಇದೆ. ಅವ್ರು ಎಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ನನಗೆ. ಹಾಗೆ ದರ್ಶನ್ ಸರು ನನ್ನನ್ನು ಎಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಅದೇ ನಾನು ಅವತ್ತು ಸಾರ್ನ ಮೀಟ್ ಮಾಡ್ತೀನಿ, ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು. ಅಲ್ಲೇ ಇನ್ವಿಟೇಷನ್ ಬಾಬಿ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಇನ್ವೈಟ್ ಮಾಡಿದೆ. ಅವರು ಇವಾಗ ಇರುವಂಥ ಪರಿಸ್ಥಿತಿನಲ್ಲಿ ಹೆಂಗೆ ಒಳ್ಳೇದಾಗಲಿ ನಿಮಗೆ ಅಂತ ಬ್ಲೆಸ್ ಮಾಡಿದ್ರು. ನಾನು ಬರ್ತೀನಿ ಅಂತ ಹೇಳಿದ್ರು. ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ. ಸೊ ಅದನ್ನೇ ಹೇಳಿದ್ದೀನಿ, ನೀವು ಬಂದು ಬ್ಲೆಸ್ ಮಾಡಿ ಬಾಬಿ ಅಂತಲೇ ಹೇಳಿದ್ದೀನಿ. ಆಯಿತು ಅಂತ ಹೇಳಿದೆ. ನನಗೊಂದು ಆಸೆ ಇತ್ತು, ಮೊದಲಿಂದಲೂ ಕಲ್ಯಾಣ ಮಂಟಪ ಅಂತಲೇ ಒಂದು ಮದುವೆ ಅಂತಂದರೆ ಕಲ್ಯಾಣ ಮಂಟಪಗಳು ಆಗುತ್ತೆ. ಅಲ್ಲಿ ಹಲವಾರು ಹೋಮ ಹವನಗಳು ನಡೆದಿರುತ್ತೆ, ಒಂದೇನೋ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ಹಾಗಾಗಿ ಬೇರೆ ಇದೆಲ್ಲ ನೀವೇನು ಒಂದು ಜಸ್ಟ್ ಒಂದು ಗೋಡೌನ್ ಥರ ಮಾಡಿರ್ತಾರೆ ಇವಾಗೆಲ್ಲ ಕೆಲವೊಂದು ಕಡೆ, ಪ್ಯಾಲೇಸ್ ಒಂದು ಒಳಗಡೆ ಅಂತ ಆಗ್ತದೆ. ಅದಕ್ಕೆ ಎಲ್ಲ ಈವೆಂಟ್ಸ್ಗಳಿಗೂ ಕೊಡ್ತಾ ಇರ್ತಾರೆ, ಎಕ್ಸ್ಕ್ಲೂಸಿವ್ ಮ್ಯಾರೇಜ್ಗೆ ಅಂತ ಏನು ಕೊಟ್ಟಿರಲಿಲ್ಲ. ಸೊ ನನಗೆ ಆ ಥರದ್ದು ಒಂದು ಆಸೆ ಇತ್ತು, ಆದರೆ ಒಂದು ಪ್ರಾಪರ್ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು ಅಂತ. ಸೊ ನಾನು ಯಾವಾಗ ಮಾತಾಡೋದು, ಈವನ್ ಶಿ ವಾಸ್ ಲೈಕ್ ದಟ್, ಅವ್ರಿಗೇನು ತೀರಾ ಈ ಥರದಲ್ಲಿಲ್ಲ. ನಮ್ಗೆ ಯಾವಾಗಲೂ ಇಶ್ಯೂಸ್ ಏನಾಗುತ್ತೆ, ಯಾಕೆ ಎಲ್ಲರೂ ಅಲ್ಲಿ ಪ್ಯಾಲೇಸ್ ತೊಗೊಂಡು ಹೋಗ್ತಾರೆ, ಅದಕ್ಕೆ ಮೇಜರ್ ಪಾರ್ಕಿಂಗ್ ಫೆಸಿಲಿಟೀಸ್ ಸಿಗುತ್ತೆ. ಬಿಗ್ ವೆಡ್ಡಿಂಗ್ಸ್ ಆದಾಗ ಅದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ ಪಾರ್ಕಿಂಗ್ ಅಂತ ಅನ್ನೋದು. ಸೊ ಹಂಗೆ ಚೆಕ್ ಮಾಡಿದಾಗ ಈಗ ನಾವು ಪೂರ್ಣಿಮಾ ಪ್ಯಾಲೇಸಲ್ಲಿ ಮಾಡ್ತಾ ಇದ್ದೀವಿ, ಅದು ತುಂಬ ಅದ್ಭುತವಾದಂಥ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ಆ್ಯಂಡ್ ಮೇನ್ ರೋಡು, ಕನೆಕ್ಟಿವಿಟಿ ನಿಮಗೆಲ್ಲನೂ ಚೆನ್ನಾಗಿರೋದ್ರಿಂದ, ದೆನ್ ಕಲ್ಯಾಣ ಮಂಟಪ ಆಗಿರೋದ್ರಿಂದ ಅದು ಎರಡು ಡಬಲ್ ಚೌಲ್ಟ್ರಿ ಇರೋದು, ಅದನ್ನು ನಾವು ಸಿಂಗಲ್ ಮಾಡ್ಕೊಂಡು ನಾವು ಅಲ್ಲಿ ಮಾಡ್ತಾಯಿದ್ದೀವಿ.